ನಿಮಗೆಲ್ಲ ನೆನಪಿರಬಹುದು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು. ಅದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರ ವಿಚಾರ ಹಿಡ್ಕೊಂಡು ಒಳಗಡೆ ಎಷ್ಟು ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನುವಂಥ ಅಂಶವನ್ನ ನಿಮ್ಮ ರಿಪಬ್ಲಿಕನ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ 3 ತಿಂಗಳು ಕಳೆದ್ರು ಪೊಲೀಸರು ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಕಾರಾಗೃಹದ ಇಲಾಖೆ. ಆಗಸ್ಟ್ನಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ನಡೆದಂತಹ ರಾಜಾತಿಥ್ಯದ ಕೇಸ್ ಫೋಟೋ ವೈರಲ್, ವಿಡಿಯೋ ವೈರಲ್ ಬೆನ್ನಲ್ಲೇ 3 ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು. 3 ತಿಂಗಳು ಕಳೀತಾ ಬಂತು. ಇನ್ನೂ ತನಕ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಯಾರೆಲ್ಲ ಶಾಮೀಲಾಗಿದ್ರು, ಹೇಗೆ ರಾಜಾತಿಥ್ಯ ನೀಡಲಾಯಿತು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಯಾಕೆ ಸಲ್ಲಿಕೆ ಆದ್ರೆ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ರಾಜಾತಿಥ್ಯಕ್ಕೆ ಸಪೋರ್ಟ್ ಮಾಡಿದ್ರು, ಇದೆಲ್ಲ ಅಂಶವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಬಟ್ ಯಾಕಿಷ್ಟು ವಿಳಂಬ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ರಾಜಾತಿಥ್ಯ ಪ್ರಕರಣ ಫೋಟೋ ವಿಡಿಯೋ ಎಲ್ಲ ಹಲ್ಚಲ್ ಎಬ್ಬಿಸಿತ್ತು. ಜನಸಾಮಾನ್ಯರು ಪ್ರಶ್ನೆ ಮಾಡೋ ರೀತಿಯಲ್ಲಿತ್ತು ವ್ಯವಸ್ಥೆ. 3 ಎಫ್ಐಆರ್ ದಾಖಲಾಗಿದ್ದು ಆಯ್ತು, ಆದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಯಾಕೆ ವಿಳಂಬ ಅನ್ನೋದೇ ಪ್ರಶ್ನೆ. ಶ್ರುತಿ, ಏನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ 3 ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿತ್ತು. ಈ 3 ಎಫ್ಐಆರ್ ನಲ್ಲಿ BNS ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅಲ್ಲದೆ ಏನು ಇದರಲ್ಲಿ ಕೆಲವು ರೌಡಿ ಶೀಟರ್ಗಳು, ನಟ ದರ್ಶನ್ ಜೊತೆಗೆ ಒಂದಷ್ಟು ಜನ ಜೈಲಧಿಕಾರಿಗಳು ಸಹ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಯಾವುದೇ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆದುಕೊಳ್ತಾರೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಜೈಲಧಿಕಾರಿಗಳಿಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಾಗೃಹ ಇಲಾಖೆಯಿಂದ ಸಕ್ಷಮ ಪ್ರಾಧಿಕಾರ ಅವರೇ ಆಗಿರೋದ್ರಿಂದ ಅವರ ಬಳಿ ಅನುಮತಿಯನ್ನ ಕೇಳಿದ್ರೆ ಇದುವರೆಗೂ ಅನುಮತಿಯನ್ನ ಕೊಡದೆ ಕಳ್ಳಾಟವನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಒಂದು ನಿಯಮ ಇದೆ BNS ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ಎಫ್ಐಆರ್ ದಾಖಲಾದ್ರೆ 60 ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಈ ಘಟನೆ ಆಗಿ ಸುಮಾರು 3 ತಿಂಗಳು 90 ದಿನಕ್ಕೂ ಹೆಚ್ಚಾಗ್ತಾ ಇದೆ. ಆದ್ರೆ ಸಕ್ಷಮ ಪ್ರಾಧಿಕಾರ ಆದಂತ ಕಾರಾಗೃಹ ಇಲಾಖೆ ಇನ್ನೂ ಅನುಮತಿ ಕೊಡದೇ ಇರೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇನೆ ಉಳಿದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅನುಮಾನಗಳು ಮೂಡ್ತವೆ. ಈ ಒಂದು ಪ್ರಕರಣದಲ್ಲೂ ಸಹ ಯಾರೋ ಪ್ರಭಾವಿಗಳು ಪ್ರಭಾವವನ್ನ ಬೀರ್ತಾ ಇದ್ರೆ ಯಾಕೆ ಗೃಹ ಇಲಾಖೆಗೆ ಅಥವಾ ಕಾರಾಗೃಹ ಇಲಾಖೆಗೆ ಇಷ್ಟೊಂದು ಅವಮಾನ ತರಿಸಿದಂತ ಪ್ರಕರಣ? ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಈ ಒಂದು ಘಟನೆ. ಆದ್ರೂ ಸಹ ಅವರ ಏನು ಈ ಅಕ್ರಮಕ್ಕೆ ಕಾರಣರಾದಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇವತ್ತಿಗೂ ಇರತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಮಗೆಲ್ಲ ಗೊತ್ತು. ಮತ್ತೊಂದು ಕಡೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡ್ತಿದ್ದಾರೆ. ಇಫ್ ಸಪೋಸ್ ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಇದೇ ಮಧ್ಯಂತರ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಬೆನ್ನು ಆಪರೇಷನ್ಗೆ ಮುಹೂರ್ತ, ಮಧ್ಯಂತರ ಜಾಮೀನು ವಿಸ್ತರಣೆಗಾಗಿ ಮನವಿ. ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಈವರೆಗೂ ಬೆನ್ನು ನೋವಿನ ಆಪರೇಷನ್ ಆಗಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನು ವಿಸ್ತರಣೆಗೆ ದರ್ಶನ್ ಪರ ವಕೀಲ CV ನಾಗೇಶ್ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗಿದೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ. ಆದರೆ ಯಾವ ದಿನ ನಿಗದಿಯಾಗಿದೆ ಎಂದು ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿಲ್ಲ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ, R ನಾಗರಾಜು, M ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗಾ, ಪ್ರದೋಷ್ ಸಲ್ಲಿಸಿರುವ ಜಾಮೀನು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲ CV ನಾಗೇಶ್ ದರ್ಶನ್ಗೆ ನೀಡಲಾಗಿರುವ ವೈದ್ಯಕೀಯ ಮಧ್ಯಂತರ ಜಾಮೀನು ವಿಸ್ತರಣೆಗೆಂದು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡ್ರು. ಮಧ್ಯಂತರ ಜಾಮೀನು ಮಂಗಳವಾರಕ್ಕೆ ಮುಕ್ತಾಯವಾಗಲಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಟ್ರಯಲಿಂಗ್ ನಡೆಯುತ್ತಿದೆ. ಈ ಮಧ್ಯೆ ಸಾಮಾನ್ಯ ಬೇಲ್ ಸಿಗಲಿಲ್ಲದಿದ್ದರೆ ಸಂಕಷ್ಟ ಎಂದು ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಸಿಕೊಂಡು ಚಿಕಿತ್ಸೆ ಮುಂದುವರಿಸುವ ಪ್ಲಾನ್ ಮಾಡಿಕೊಂಡು ಚಾಲೆಂಜಿಂಗ್ ಸ್ಟಾರ್ ಅರ್ಜಿ ಹಾಕೊಂಡಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ?
ಮುಂಬರುವ ಮಂಗಳವಾರಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಮುಕ್ತಾಯವಾಗಲಿದೆ. ಸೋಮವಾರ ವಿಚಾರಣೆ ನಿಗದಿಯಾಗಿದ್ದು, ಒಂದು ವೇಳೆ ಸಾಮಾನ್ಯ ಜಾಮೀನು ಸಿಗದಿದ್ದರೆ ಮಧ್ಯಂತರ ಜಾಮೀನು ಸಿಗಬಹುದು ಎಂದು ನಟ ಅರ್ಜಿ ಹಾಕಿದ್ದಾರೆ. ಒಂದು ವೇಳೆ ಮಧ್ಯಂತರ ಜಾಮೀನಿಗೆ ಒಪ್ಪಿಗೆ ಸೂಚಿಸದಿದ್ದರೆ ನಟ ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಗೆಲ್ಲ ನೆನಪಿರಬಹುದು, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು. ಅದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರ ವಿಚಾರ ಹಿಡ್ಕೊಂಡು ಒಳಗಡೆ ಎಷ್ಟು ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನುವಂಥ ಅಂಶವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ 3 ತಿಂಗಳು ಕಳೆದ್ರು ಪೊಲೀಸರು ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಕಾರಾಗೃಹದ ಇಲಾಖೆ. ಆಗಸ್ಟ್ನಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ನಡೆದಂತಹ ರಾಜಾತಿಥ್ಯದ ಕೇಸ್, ಫೋಟೋ ವೈರಲ್, ವಿಡಿಯೋ ವೈರಲ್ ಬೆನ್ನಲ್ಲೇ 3 ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು. 3 ತಿಂಗಳು ಕಳೀತಾ ಬಂತು, ಇನ್ನೂ ತನಕ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಯಾರೆಲ್ಲ ಶಾಮೀಲಾಗಿದ್ರು, ಹೇಗೆ ರಾಜಾತಿಥ್ಯ ನೀಡಲಾಯಿತು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಯಾಕೆ ಸಲ್ಲಿಕೆ ಆದ್ರೆ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ರಾಜಾತಿಥ್ಯಕ್ಕೆ ಸಪೋರ್ಟ್ ಮಾಡಿದ್ರು, ಇದೆಲ್ಲ ಅಂಶವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಬಟ್ ಯಾಕಿಷ್ಟು ವಿಳಂಬ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ರಾಜಾತಿಥ್ಯ ಪ್ರಕರಣ ಫೋಟೋ ವಿಡಿಯೋ ಎಲ್ಲ ಹಲ್ಚಲ್ ಎಬ್ಬಿಸಿತ್ತು. ಜನಸಾಮಾನ್ಯರು ಪ್ರಶ್ನೆ ಮಾಡೋ ರೀತಿಯಲ್ಲಿತ್ತು ವ್ಯವಸ್ಥೆ. 3 ಎಫ್ಐಆರ್ ದಾಖಲಾಗಿದ್ದು ಆಯ್ತು, ಆದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಯಾಕೆ ವಿಳಂಬ ಅನ್ನೋದೇ ಪ್ರಶ್ನೆ. ಶ್ರುತಿ, ಏನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ 3 ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿತ್ತು. ಈ 3 ಎಫ್ಐಆರ್ ನಲ್ಲಿ BNS ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅಲ್ಲದೆ ಏನು ಇದರಲ್ಲಿ ಕೆಲವು ರೌಡಿ ಶೀಟರ್ಗಳು, ನಟ ದರ್ಶನ್ ಜೊತೆಗೆ ಒಂದಷ್ಟು ಜನ ಜೈಲಧಿಕಾರಿಗಳು ಸಹ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಯಾವುದೇ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆದುಕೊಳ್ತೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಜೈಲಧಿಕಾರಿಗಳಿಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಾಗೃಹ ಇಲಾಖೆಯಿಂದ ಸಕ್ಷಮ ಪ್ರಾಧಿಕಾರ ಅವರೇ ಆಗಿರೋದ್ರಿಂದ ಅವರ ಬಳಿ ಅನುಮತಿಯನ್ನ ಕೇಳಿದ್ರೆ ಇದುವರೆಗೂ ಅನುಮತಿಯನ್ನ ಕೊಡದೆ ಕಳ್ಳಾಟವನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಒಂದು ನಿಯಮ ಇದೆ BNS ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ಎಫ್ಐಆರ್ ದಾಖಲಾದ್ರೆ 60 ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಈ ಘಟನೆ ಆಗಿ ಸುಮಾರು 3 ತಿಂಗಳು 90 ದಿನಕ್ಕೂ ಹೆಚ್ಚಾಗ್ತಾ ಇದೆ. ಆದ್ರೆ ಸಕ್ಷಮ ಪ್ರಾಧಿಕಾರ ಆದಂತ ಕಾರಾಗೃಹ ಇಲಾಖೆ ಇನ್ನೂ ಅನುಮತಿ ಕೊಡದೇ ಇರೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇನೆ ಉಳಿದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅನುಮಾನಗಳು ಮೂಡ್ತವೆ. ಈ ಒಂದು ಪ್ರಕರಣದಲ್ಲೂ ಸಹ ಯಾರೋ ಪ್ರಭಾವಿಗಳು ಪ್ರಭಾವವನ್ನ ಬೀರ್ತಾ ಇದ್ರೆ ಯಾಕೆ ಗೃಹ ಇಲಾಖೆಗೆ ಅಥವಾ ಕಾರಾಗೃಹ ಇಲಾಖೆಗೆ ಇಷ್ಟೊಂದು ಅವಮಾನ ತರಿಸಿದಂತ ಪ್ರಕರಣ? ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಈ ಒಂದು ಘಟನೆ. ಆದ್ರೂ ಸಹ ಅವರ ಏನು ಈ ಅಕ್ರಮಕ್ಕೆ ಕಾರಣರಾದಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇವತ್ತಿಗೂ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.